ಎಂಎಲ್ಸಿ ಯತೀಂದ್ರ ಅವರ ಹೇಳಿಕೆಗೆ ಡಿಕೆಶಿ ಬಣ ಫುಲ್ ರೆಬೆಲ್ ಆಗ್ಬಿಟ್ಟಿದೆ. ಕೊಚ್ಚಿ ಕುರುಕ್ಷೇತ್ರದಲ್ಲಿ ಇದೀಗ ನೇರ ಹಣಾಹಣಿಯನ್ನ ಎಣಿಯಲಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಬೆಂಬಲಕ್ಕೆ ನಿಂತ್ಕೊಂಡಿರುವಂತದ್ದು ಆಪ್ತ ಬಣದ ಕೌಂಟರ್ ಅನ್ನ ಈಗಾಗಲೇ ನೀಡಲಾಗ್ತಾ ಇದೆ. ನೋಡಿ, ಎಂಎಲ್ಸಿ ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣ ಅಂತ ಫುಲ್ ರೆಬೆಲ್ ಆಗ್ಬಿಟ್ಟಿದ್ದಾರೆ. ಅದು ಹೆಂಗ್ ಕೊಡ್ತಾರೆ, ಈ ರೀತಿಯಾಗಿ ಹೆಂಗ್ ಮಾತಾಡ್ತಾರೆ, ಅವ್ರಿಗೆ ಮಾತ್ರ ಏನು ಕ್ರಮ ತೆಗೆದುಕೊಳ್ಳಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಇದೀಗವಾಗಿ ನೇರವಾಗಿ ಹಣಾಹಣಿಯನ್ನ ಹೆಣಿಯಲಾಗ್ತಾ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಬೆಳಗಾವಿಯಲ್ಲಿ ಶಾಸಕ ಉದಯ್ ಕದಲೂರು ಹೇಳಿಕೆ ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಆದರೂ ಕೂಡ ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ಕದಲೂರು ಅವರು ಮಾತನಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಹೀಗಂತ ಬೆಳಗಾವಿಯಲ್ಲಿ ಶಾಸಕ ಉದಯ್ ಕದಲೂರು ಹೇಳಿಕೆ ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಆದರೂ ಕೂಡ ಡಿಕೆಶಿ ಅವರು ಸಿಎಂ ಆಗ್ತಾರೆ. ಯತೀಂದ್ರ ಹೇಳಿಕೆಗೆ ಮಹತ್ವ ಕೊಡುವಂತಹ ಅವಶ್ಯಕತೆ ಇಲ್ಲ. ಡಿಕೆ ಶಿವಕುಮಾರ್ ಜೊತೆಯಲ್ಲಿ 140 ಶಾಸಕರಿದ್ದಾರೆ. ಅವರೇ ಎಲ್ಲರಿಗೂ ಕೂಡ ಬಿ ಫಾರಂ ಕೊಟ್ಟಿರೋದು. ನಾವು ಊರು ಬಿಟ್ಟು ಬಂದಿದ್ದೇವೆ, ಡಿನ್ನರ್ಗೆ ಸೇರಿದ್ವಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಡಿನ್ನರ್ಗೆ ಸೇರೋದು ತಪ್ಪಾ? ಹೀಗಂತ ಬೆಳಗಾವಿಯಲ್ಲಿ ಶಾಸಕ ಉದಯ್ ಕದಲೂರು ಪ್ರಶ್ನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಊರು ಬಿಟ್ಟು ಬಂದಿದ್ದೀವಿ, ಡಿನ್ನರ್ಗೆ ಸೇರಿದ್ರೆ ತಪ್ಪ? ನಾವೆಲ್ಲರೂ ಕೂಡ ಒಟ್ಟಾಗಿ ಡಿನ್ನರ್ ಮಾಡ್ತೀವಪ್ಪ, ಏನು ತಪ್ಪಿದೆಯಾ ಇದರಲ್ಲಿ? ಹೀಗಂತ ಬೆಳಗಾವಿಯಲ್ಲಿ ಶಾಸಕ ಉದಯ್ ಕದಲೂರು ಪ್ರಶ್ನೆ ಮಾಡಿದ್ದಾರೆ. ಅದು ವೋಟ್ ಚೋರಿ. ಈಗ ಯಾವ ಚರ್ಚೆನೂ ಇಲ್ಲ, ಹೈಕಮಾಂಡ್ ಮಾಡ್ತಾರೆ, ಯಾವ ಚರ್ಚೆನೂ ಇಲ್ಲ. ಸುಮ್ಮನೆ ನಾವ್ಯಾಕೆ ಮಾಧ್ಯಮದಲ್ಲಿ ಸೌಹಾರ್ದಯುತವಾಗಿ ಊಟಕ್ಕೆ ಹೋಗಿದ್ದ, ಊಟ ಮಾಡ್ಕೊಂಡು ಬಂದು ಅಷ್ಟೇ. ಎಲ್ಲ ಇಲ್ಲಿದ್ವಲ್ಲ, ಒಂದ್ ಕಡೆ ಸೇರಿ ಊಟ ಮಾಡ್ದು ಅಷ್ಟೇ, ಇನ್ನೇನಿದೆ. 140 ಜನಕ್ಕೂ ಬಿ ಫಾರ್ಮ್ ಸೇಲ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರೇ. ಹಾಗಾಗಿ ಇಲ್ಲೇನು ಪ್ರತ್ಯೇಕ ತಂಡ ಅಂತ ಏನಿಲ್ಲ. ಎಲ್ಲರೂ ಈಗ ಸಿದ್ದರಾಮಯ್ಯನವ್ರು ಸಿಎಂ ಆಗಿ ಇದ್ರಲ್ಲ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಯಾರ್ದಿದೆ? ನಾವ್ ಹೇಳ್ತಾ ಇಲ್ಲ, ಅವಕಾಶ ಬೇಕು. ನಾವು ಸಿದ್ದರಾಮಯ್ಯನವ್ರು ಬೇಡ, ಇಳಿದು ಬಿಡಿ ಅಂತ ನಾವು ಕೇಳ್ತಾ ಇಲ್ವಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಶ್ರಮಕ್ಕೆ ಅದು ಆಗ್ಬೇಕು. ಎನಿ ಟೈಮ್ ಆಗ್ಬೋದು, ಎನಿ ಟೈಮ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ದೆಹಲಿಯಲ್ಲಿ ಅದು ವೋಟ್ ಚೋರಿ ವಿಚಾರಕ್ಕೆ ಹೋಗ್ತಾವ್ರೆ. ಎಲ್ಲ ತಾಲೂಕಿಂದ ಶಾಸಕರುಗಳು ಮತ್ತೆ ಪಕ್ಷದ ಪದಾಧಿಕಾರಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ದಿಲ್ಲಿಲಿ ಭಾಗವಹಿಸ್ತಿದ್ದಾರೆ. ಬಲ ಪ್ರದರ್ಶನ ಮಾಡಕ್ಕೆ ಏನಿದೆ? ಕಾಂಗ್ರೆಸ್ ಪಕ್ಷದಲ್ಲಿ 140 ಜನ ಬಲವಾಗಿ ಇದ್ದೀವಿ, ಆಗ್ತಾರೆ. ಮೌನ ಏನು? ನಾವ್ ಯಾವಾಗೂ ಮೌನವಾಗಿ ಇದ್ವಲ್ಲ, ನಾವ್ ಯಾವಾಗ ರೆಬಲ್ ಆಗಿದ್ವಿ? ನಾಯಕತ್ವ ಮಾತಾಡೋರು ಹೈಕಮಾಂಡ್, ನಾವಲ್ಲ. ಶಾಸಕರು ಅಷ್ಟೇ, ನಾವು ತಾಲೂಕು ಹೋಗ್ತಾ ಇರ್ತೀವಿ, ಎಲ್ಲಾ ಶಾಸಕರು ಹೋಯ್ತೀವಿ. ಈಗ ಯಾವ ಚರ್ಚೆ